ಶಾಸಕ ಎನ್ ಶ್ರೀನಿವಾಸ್ 9 ತಿಂಗಳಲ್ಲಿ ತಂದ 869 ಕೋಟಿ ಅನುದಾನ ಕಾಮಗಾರಿಗೆ ಸಿಎಂ ಡಿಸಿಎ ಚಾಲನೆ. ಮಾರ್ಚ್ 4ರಂದು ಕಾಮಗಾರಿಗೆ ಶಂಕುಸ್ಥಾಪನೆ. ಇದರ ಬಗ್ಗೆ ಹಾಲಿಡೇ ಪ್ಲಾನ್ಸ್ನಲ್ಲಿ ನಡೆದ ಪತ್ರಿಕಾಗೋಷ್ಠಿ. ಇದರ ಬಗ್ಗೆ ಪೂರ್ಣ ವಿವರ ಅಂತ ಹೇಳಿ ಗ್ರಾಮ ಪ್ರವಾಸವನ್ನು ಮಾಡಿದೆ. ಗ್ರಾಮ ಪ್ರವಾಸವನ್ನು ಮಾಡಿದಂಥ ಸಂದರ್ಭದಲ್ಲಿ ಜನ, ವಿಶೇಷವಾಗಿ ಹೆಣ್ಣುಮಕ್ಕಳು, ಅಂಗವಿಕಲರು, ವಿಧವೆಯರು ಕಣ್ಣೀರು ಹಾಕೊಂಡು ನನ್ನ ಬಳಿ ಬಂದರು. ಎಲ್ಲ ನನ್ನ ಪಕ್ಷದ ಮುಖಂಡರು, ಮಾಧ್ಯಮದ ಸ್ನೇಹಿತರು ಅವತ್ತು ನನ್ನ ಜೊತೆಗಿದ್ದರು. ಅಣ್ಣ, ನಮಗೆ ಮನೆ ಇಲ್ಲ, ಸೈಟ್ ಐತೆ, ಅಣ್ಣ ನಮಗೇನಾದರೂ ಮನೆ ಮಾಡಿಕೊಡ್ಬೇಕು, ನೀವು ನಿವೇಶನ ಇದ್ದರೂ ನಾವು ಮನೆ ಕಟ್ಕೊಳ್ಳೋಕ್ಕಾಗ್ತಿಲ್ಲ, ನಮ್ಗೆ ಆರ್ಥಿಕವಾಗಿ ಶಕ್ತಿ ಇಲ್ಲ ಅಂತೇಳಿ ನಾನು ಅದನ್ನು ಗಂಭೀರವಾಗಿ ತೆಗೆದುಕೊಂಡು ಸರ್ಕಾರದ ವತಿಯಿಂದ ನನ್ನ ಕ್ಷೇತ್ರದ ಜನತೆಗೆ, ಬಡ ಜನತೆಗೆ ನಾನೇನಾದರೂ ಋಣವನ್ನು ತೀರಿಸಬೇಕು ಅಂತೇಳಿ ಅವತ್ತಿನಿಂದನೇ ಸನ್ಮಾನ್ಯ ವಸತಿ ಸಚಿವರನ್ನು ನಾನು ಬೆಂಬಿಡದೆ ನಾನು ಅವ್ರ ಹಿಂದೆ ನಾನು ಸುತ್ತಲಿಕ್ಕೆ ಪ್ರಾರಂಭ ಮಾಡಿದೆ. ನನ್ನ ಕ್ಷೇತ್ರಕ್ಕೆ ಮನೆ ಬೇಕು, ನನ್ನ ಜನ ಇವತ್ತು ಭಾಳ ತೊಂದರೆಯಲ್ಲಿದ್ದಾರೆ, ನನ್ನ ಸರ್ಕಾರ ಸ್ಪಂದಿಸಬೇಕು ಅಂತ ಕೇಳ್ಕೊಂಡೆ. ನನ್ನ ಮನವಿಗೆ ಸ್ಪಂದಿಸಿ ನಾನು ಗ್ರಾಮ ಪ್ರವಾಸ ಮಾಡಿದ್ದರ ಪ್ರತಿಫಲ, ನನ್ನ ಸಮಸ್ಯೆಯನ್ನು ಕಣ್ಣಾರೆ ಕಂಡಿದ್ದಕ್ಕೆ ಇವತ್ತು ನೆಲಮಂಗಲ ವಿಧಾನಸಭಾ ಕ್ಷೇತ್ರದ ಜನತೆಗೆ, ಬಡ ಜನತೆಗೆ, ಏನು ನನ್ನ ಕ್ಷೇತ್ರದಲ್ಲಿರ್ತಕ್ಕಂಥವ್ರೆಲ್ಲ ಎಲ್ಲ ಸ್ಥಿತಿವಂತರಲ್ಲ, ಬಡವರಿದ್ದಾರೆ, ಕಡು ಬಡವರಿದ್ದಾರೆ, ಅದು ಯಾವುದೇ ಜಾತಿ ಸಮುದಾಯ, ಯಾವುದೇ ಧರ್ಮದವ್ರು ಇರಲಿ, ಭಾಳ ಅವ್ರ ಅಳಲನ್ನು ತೋಡ್ಕೊಂಡಿದ್ರು. ಅವ್ರು ಋಣ ತೀರಿಸಬೇಕು ಅಂತ ಹೇಳಿ ನಾನು ಸರ್ಕಾರದಿಂದ 2,500 ಮನೆಗಳನ್ನು ಮಂಜೂರು ಮಾಡಿಸ್ಕೊಂಬಂದು ಇವತ್ತು ಸಚಿವರಿಂದ ಆ ಫಲಾನುಭವಿಗಳಿಗೆ ಅದನ್ನು ಹಸ್ತಾಂತರ ಮಾಡ್ತಕ್ಕಂಥ ಕೆಲಸ, ಅದನ್ನು ವಿತರಿಸ್ತಕ್ಕಂಥ ಕೆಲಸವನ್ನು 4ನೇ ತಾರೀಕು ಬರತಕ್ಕಂಥ 4ನೇ ತಾರೀಕು ನಾನು ಮಾಡಿದ್ದೇನೆ. ಅದರ ಆದೇಶವೂ ಸಹ ಇಲ್ಲೇ ಇದೆ. ಶ್ರೀನಿವಾಸ ಮೂರ್ತಿ ಅವರು, ಅಣ್ಣವರು 2 ಕಾಲ ಇಲ್ಲಿ, ಅಂದರೆ 10 ವರ್ಷಗಳ ಕಾಲ ಅವರಿಲ್ಲಿ ಶಾಸಕರಾಗಿದ್ದರು. ಅವ್ರದ್ದೇ ಸರ್ಕಾರ 14 ತಿಂಗಳ ಕಾಲ ಈ ರಾಜ್ಯದಲ್ಲಿ ಅಸ್ತಿತ್ವದಲ್ಲಿತ್ತು. ಆ 14 ತಿಂಗಳುಗಳ ಕಾಲ ಅವ್ರ ಸರ್ಕಾರದಲ್ಲಿ 2,500 ಏನಾದರೂ ಮನೆಗಳನ್ನು ಮಂಜೂರು ಮಾಡ್ಕೊಂಬಂಡಿರ್ತಕ್ಕಂಥದ್ದು ನಿದರ್ಶನವನ್ನೇನಾದರೂ ನಂತರ ದಾಖಲೆ ಸಮೇತ ಅವ್ರು ಕೊಟ್ಟರೆ ಅವರ ಪಾದಕ್ಕೆ ಹೂವನ್ನು ಹಾಕಿ ತೊಳೆದು, ವಯಸ್ಸಲ್ಲಿ ದೊಡ್ಡವರು, ಅಣ್ಣನ ಸಮಾನವರು, ನಾನು ನಮಸ್ಕಾರ ಮಾಡ್ಕೊತೀನಿ. ನನಗೇನು ಅದೇನೋ ಮುಜುಗರ ಅಂತ ಏನು ಅನಿಸಲ್ಲ. ಅದು ಸಹ ಆದೇಶ ನಿಮಗೆ ಕೊಡ್ತಾಯಿದ್ದೀನಿ. ಈ ಆದೇಶದಲ್ಲಿ 2,150 ಮನೆಗಳು ಸೋಲೂರು ಮತ್ತು ನೆಲಮಂಗಲ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಮಂಜೂರು ಮಾಡಿಸಿದ್ದೀನಿ. ಇನ್ನು 350 ಮನೆಗಳು ಇವತ್ತು ಸಂಜೆ ಅಥವಾ ನಾಳೆ ಆದೇಶ ಆಗ್ತದೆ, ಆ ಪ್ರತಿನೂ ಸಹ ನಿಮಗೆ ತಲುಪಿಸ್ತೀನಿ. ಇದು ಸಹ ಸನ್ಮಾನ್ಯ ಶ್ರೀನಿವಾಸ ಮೂರ್ತಿ ಅಣ್ಣವರು ತಲುಪಿಸ್ಬಿಡಿ. ಇದ್ದಾವೆ. ಅಂತರ್ಜಲದ ಮಟ್ಟ 2013ರಿಂದ ಹಿಂದೆ ಯಾವ ರೀತಿ ಇತ್ತು, 2018ರ ಹಿಂದೆ ಯಾವ ರೀತಿ ಇತ್ತು, 2018ರಿಂದ ಈಚೆಗೆ ಯಾವ ರೀತಿ ಇದ್ದೆ ಅಂತಕ್ಕಂಥದ್ದನ್ನು ಅಲ್ಲಿನ ಜನತೆ, ಮಾಧ್ಯಮದ ಸ್ನೇಹಿತರು, ಈ ನಾಡಿನ ಜನತೆ ಗಮನಿಸ್ತಾ ಇದ್ದಾರೆ. ಈ ಗಮನ ಹರಿಸ್ತಕ್ಕಂಥ ಸಂದರ್ಭದಲ್ಲಿ BJP ಸರ್ಕಾರ ಒಂದು ನಾಟಕೀಯವಾಗಿ ನಾವೇನೋ ಒಂದು ವೃಷಭಾವತಿ ವ್ಯಾಲಿ ಯೋಜನೆಯನ್ನು ಮಾಡ್ತೀವಿ ಅಂತ ಹೇಳಿ ಕ್ಯಾಬಿನೆಟ್ನಲ್ಲಿ ಕಳೆದ ಬಾರಿ ಇದ್ದಂಥ ಸರ್ಕಾರ ಅನುಮೋದನೆ ಕೊಟ್ಟು ರೈತರಿಗೆ ಕಣ್ಣೊರೆಸ್ತಕ್ಕಂಥ ಕೆಲಸವನ್ನು ಮಾಡಿ ಹಣ ಬಿಡುಗಡೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಲಿಲ್ಲ. ಅವ್ರದ್ದೇ ಸರ್ಕಾರ ಇತ್ತು, ಅವ್ರದ್ದೇ ಪಕ್ಷದ ಮುಖ್ಯಮಂತ್ರಿಗಳು, ಅವ್ರದ್ದೇ ಪಕ್ಷದ ಸಣ್ಣ ನೀರಾವರಿ ಮಂತ್ರಿಗಳು, ಸನ್ಮಾನ್ಯ ಮಾಜಿ ಸಚಿವರಾದಂತಹ ಚಿಕ್ಕನಾಯಕನಹಳ್ಳಿ ಕ್ಷೇತ್ರದ ಮಾಜಿ ಶಾಸಕರಾದಂತಹ ಮಾಧುಸ್ವಾಮಿರವರು
ಆ ಒಂದು ಯೋಜನೆಗೆ ಏನು ವಿಶೇಷ ಕಾಳಜಿ ತೋರಿಸಿದ್ದು. ನಾನು ಬೇಕಾದರೆ ಶಾಸಕನಾಗಿದ್ದೀನಿ, ಭಾಷಣ ಮಾಡಿ ಸುಳ್ಳು ಆಶ್ವಾಸನೆಗಳು ಕೊಟ್ಟು ಹೊಂಟೋಗ್ಬೋದು. ಆದರೆ ಅದಕ್ಕೆ ಬೇಕಾಗಿರ್ತಕ್ಕಂಥದ್ದೇನು? ಅನುದಾನ ಕೊಡಲಿಲ್ಲ. ಯಾಕೆ ಕೊಡಲಿಲ್ಲ? ರೈತರ ಬಗ್ಗೆ ಹಿತಾಸಕ್ತಿ ಬೇಕಾಗಿಲ್ಲ, ಏನೋ ಒಂದು ಪ್ರೆಸ್ಗೆ ಅಥವಾ ರಾಜ್ಯದ ಜನತೆಯನ್ನು ಮೊದಲಿಂದನೂ ಯಾಮಾರಿಸ್ಕೊಂಬಂದು ಭಾಳ ಅಭ್ಯಾಸ ಅವ್ರಿಗೆ. ಅದೇ ಥರ ಯಾಮಾರಿಸ್ಬೇಕು ಅಂತ ಹೇಳಿ ಅವ್ರ ಪಾಡಿಗೆ ಅವ್ರ ಡ್ಯೂಟಿ ಏನು ಮಾಡಬೇಕಿತ್ತೋ ಮಾಡಿದ್ರು, ಹೋದರು. ಆದರೆ ನಿಜವಾಗಿ ಬದ್ಧತೆಯನ್ನು ಉಳ್ಳಂಥ ನಮ್ಮ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಮತ್ತು ಸಣ್ಣ ನೀರಾವರಿ ಇಲಾಖೆಯ ಸಚಿವರನ್ನು ನಾನು ಶರತ್ ಬಚ್ಚೇಗೌಡರು, MLC ರವಿಯಣ್ಣವರು, ಕೋಲಾರ, ಚಿಕ್ಕಬಳ್ಳಾಪುರ ಭಾಗದ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಿಂದ ನಮ್ಮ ಪಕ್ಷದಿಂದ ಗೆದ್ದಿರ್ತಕ್ಕಂಥ, ಕಾಂಗ್ರೆಸ್ ಪಕ್ಷದಿಂದ ಗೆದ್ದಿರ್ತಕ್ಕಂಥ ಶಾಸಕರು ಮಾನ್ಯ ಮುಖ್ಯಮಂತ್ರಿಗಳನ್ನು, ಉಪಮುಖ್ಯಮಂತ್ರಿಗಳನ್ನು, ಮಾನ್ಯ ಸಣ್ಣ ನೀರಾವರಿಯ ಇಲಾಖೆಯ ಸಚಿವರನ್ನು ಒಗ್ಗಟ್ಟಾಗಿ ಭೇಟಿ ಮಾಡಿ ಈ ಯೋಜನೆ ನಮ್ಮ ಜಿಲ್ಲೆಗೆ, ನಮ್ಮ ತಾಲೂಕಿಗೆ ಭಾಳ ಅನುಕೂಲ ಆಗ್ತದೆ. BJP ಸರ್ಕಾರ ಈ ಭಾಗದ ಜನರಿಗೆ ಸುಮ್ಮನೆ ನೆಪಕ್ಕೆ ಇದನ್ನು ಪ್ರಸ್ತಾಪ ಮಾಡಿ ಅಲ್ಲಿಗೆ ಅವ್ರು ಕೈ ತೊಳ್ಕೊಂಡಿರ್ತಾರೆ. ಆದರೆ ನಮ್ಮ ಸರ್ಕಾರ ಹಂಗೆ ಮಾಡೋದು ಬೇಡ. ಈ ಯೋಜನೆಯನ್ನು ಜಾರಿಗೆ ತರಬೇಕು ಅಂದರೆ ರೈತರ ಋಣವನ್ನು, ಆ ಭಾಗದ ಜನತೆಯ ಋಣವನ್ನು ತೀರಿಸಬೇಕು ಅಂತ ಅಂದರೆ ಈ ಯೋಜನೆಗೆ ನೀವು ಹಣ ನೀಡಿ ಬಿಡುಗಡೆ ಮಾಡಿ ಬಜೆಟ್ನಲ್ಲಿ ಘೋಷಣೆ ಮಾಡಿ ನೀವು ಅದಕ್ಕೆ ಆಡಳಿತಾತ್ಮಕ ಅನುಮೋದನೆಯನ್ನು ಕೊಡಬೇಕು ಅಂತೇಳಿ ನಾವೆಲ್ಲ ಒತ್ತಾಯವನ್ನು ಮಾಡಿದ್ವಿ. ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಮತ್ತು ಸನ್ಮಾನ್ಯ ಸಣ್ಣ ನೀರಾವರಿ ಇಲಾಖೆಯ ಸಚಿವರು ನಮ್ಮೆಲ್ಲ ಶಾಸಕರ ಒಂದು ಮನವಿಗೆ, ವಿನಂತಿಗೆ ಸ್ಪಂದಿಸಿ ನಮ್ಮ ಸರ್ಕಾರ ನೂತನವಾಗಿ ಬಂದಂಥ ಸಂದರ್ಭದಲ್ಲಿ ಮೊದಲನೇ ಬಜೆಟನ್ನು ಜೂನ್ ತಿಂಗಳಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳೇನು ಮಂಡಿಸಿದ್ರು, ಅದರಲ್ಲಿ ಈ ಯೋಜನೆಗೆ 1081 ಕೋಟಿ ರೂಗಳ ಹಣವನ್ನು ಮೀಸಲಿರಿಸಿ ಈ ಕಾಮಗಾರಿಗೆ ಆಡಳಿತಾತ್ಮಕ ಅನುಮೋದನೆಯನ್ನು ನೀಡಿ ಟೆಂಡರನ್ನು ಮಾಡಿ ಇವತ್ತು ಅದರ ಗುದ್ದಲಿ ಪೂಜೆಗೆ ನೆಲಮಂಗಲ ವಿಧಾನಸಭಾ ಕ್ಷೇತ್ರಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಮಾನ್ಯ ಸಣ್ಣ ನೀರಾವರಿ ಇಲಾಖೆಯ ಸಚಿವರು ಇವತ್ತು ಬರ್ತಾ ಇದ್ದಾರೆ. ಆ 1081 ಕೋಟಿ ರೂಗಳಲ್ಲಿ ನೆಲಮಂಗಲ ತಾಲೂಕಿನ 69 ಕೆರೆಗಳು ತುಂಬುತ್ತವೆ. ಆ 69 ಕೆರೆಗಳಲ್ಲಿ ನೀರು ತುಂಬಿಸ್ಲಿಕ್ಕೆ ಈ ಯೋಜನೆಯಲ್ಲಿ ಖರ್ಚಾಗ್ತಕ್ಕಂಥ ಹಣ 425 ಕೋಟಿ ರೂಗಳು. ಈ 425 ಕೋಟಿ ರೂಗಳನ್ನು ನೆಲಮಂಗಲ ವಿಧಾನಸಭಾ ಕ್ಷೇತ್ರಕ್ಕೆ ಬಿಡುಗಡೆ ಮಾಡಿರತಕ್ಕಂಥದ್ದು ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಣ್ಣವರು ಅಂತ ಮಾನ್ಯ ಮಾಜಿ ಶಾಸಕರಾದಂಥ ಪ್ರೀತಿಯ ಅಣ್ಣ ಶ್ರೀನಿವಾಸ ಮೂರ್ತಿಯವರವರಿಗೆ ನಾನು ಈ ಮಾಧ್ಯಮ ಗೋಷ್ಠಿ ಮುಖೇನ ತಿಳಿಸಲಿಕ್ಕೆ ಬಯಸ್ತೇನೆ. ಇದು ಸುಳ್ಳ? ಇದರ ಆದೇಶನ ತಾವು ನೋಡ್ಕೋಬೋದು, ಇದು ಅವರು ತಲುಪಿಸ್ಬೋದು ಬೇಕಾರೆ. ಏನು ಅಂದರೆ ಸರ್ 220 KV ಸ್ಟೇಷನ್ನು ನೆಲಮಂಗಲಕ್ಕೆ ಅಗತ್ಯತೆ ಐತೆ. ಆ 220 KV ಸ್ಟೇಷನ್ ಇಲ್ಲಿ ಪ್ರಾರಂಭ ಆಗೋವರೆಗೂ ಈ ಕ್ಷೇತ್ರದ ವಿದ್ಯುತ್ ಸಮಸ್ಯೆ ನೀವೇನೇ ಪ್ರಯತ್ನ ಮಾಡಿದ್ರೂ ಬಗೆಹರಿಯೋದಿಲ್ಲ ಅಂತಕ್ಕಂಥ ಮಾತನ್ನು ನನಗೆ ಭಾಳ ಸ್ಪಷ್ಟವಾಗಿ ಒಂದು ಮಾಹಿತಿಯನ್ನು ಕೊಟ್ಟರು. ಆ ಮಾಹಿತಿಯನ್ನು ಕೊಟ್ಟಂಥ ಸಂದರ್ಭದಲ್ಲಿ ಅವತ್ತೇ ನಾನು ನನ್ನ ಪತ್ರವನ್ನು ರೆಡಿ ಮಾಡಿ ಸರ್ಕಾರಕ್ಕೆ ಅದನ್ನು ಸಲ್ಲಿಸಿ ಸರ್ಕಾರದ ಎಲ್ಲ ಹಂತಗಳಲ್ಲಿ KPTCL ಇಲಾಖೆಯ ವಿವಿಧ ಕಚೇರಿಗಳಲ್ಲಿ ವಾರಕ್ಕೆ 3 ದಿನ ಜನವರಿ 18ನೇ ತಾರೀಕಿನವರೆಗೂ ನಾನು ಎಷ್ಟು ಬಾರಿ ಈ ಕೆಲಸ ಅನುಮೋದನೆ ಆಗಲಿಕ್ಕೆ ಓಡಾಟ ಮಾಡಿದ್ದೀನಿ ಅಂದರೆ ಲೆಕ್ಕ ಇಲ್ಲ. ಅದು ನಮ್ಮ KPTCL ಮತ್ತು ಬೆಸ್ಕಾಂನ ಅಧಿಕಾರಿಗಳಿಗೆ ಅದರೆಲ್ಲದರ ಮಾಹಿತಿ ಇದೆ.
ನಾನು ಆ ರೀತಿ ಓಡಾಟ ಮಾಡಿದ್ದರ ಪರಿಣಾಮವಾಗಿ ಇವತ್ತು ನೆಲಮಂಗಲ ವಿಧಾನಸಭಾ ಕ್ಷೇತ್ರಕ್ಕೆ ಸುಮಾರು 2760 ಲಕ್ಷ ರುಗಳ ಅಂದರೆ 276 ಕೋಟಿ 11 ಲಕ್ಷ ರುಗಳ 220 kV ಒಂದು ವಿದ್ಯುತ್ ಸ್ಟೇಷನ್ನು ನೆಲಮಂಗಲಕ್ಕೆ ಅನುಮೋದನೆ ಆಗಿ ಟೆಂಡರ್ ಆಗಿ ಇವತ್ತು ಗುದ್ಲಿ ಪೂಜೆಗೆ ಮಾನ್ಯ ಮುಖ್ಯಮಂತ್ರಿಗಳು, ಮಾನ್ಯ ಉಪಮುಖ್ಯಮಂತ್ರಿಗಳು, ಮಾನ್ಯ ಇಂಧನ ಸಚಿವರಾದಂಥ ಜಾರ್ಜ್ ರವರು ಬಂದು ಇದನ್ನು ಗುದ್ಲಿ ಪೂಜೆ ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯನವ್ರ ಸರ್ಕಾರ ಏನು ಬಿಡುಗಡೆ ಮಾಡಿ ಯಾವ ಹಣ ಬಿಡುಗಡೆ ಮಾಡಲಿಲ್ಲ, ಈ ಶಾಸಕರ ಸಾಧನೆ ಶೂನ್ಯ ಅಂತ ಹೇಳಿದ್ರಲ್ಲ ನಮ್ಮ ಅಣ್ಣ, ಪ್ರೀತಿ ಅಣ್ಣ ಶ್ರೀನಿವಾಸ ಮೂರ್ತಿ ಅವರಿಗೆ ಈ ಥರದ್ದು ಅವ್ರ 10 ವರ್ಷಗಳ ಕಾಲದ ಅವಧಿಯಲ್ಲಿ ನೆಲಮಂಗಲ ವಿಧಾನಸಭಾ ಕ್ಷೇತ್ರದ ಜನತೆಗೆ ಅವರೇನಾದರೂ ಕೊಟ್ಟಿದ್ದ ದಾಖಲೆಯನ್ನು ಇದಕ್ಕೆ ಸರಿಸಮನಾಗಿರ್ತಕ್ಕಂಥ ಒಂದೇ ಒಂದು ಆದೇಶವನ್ನೇನಾದರೂ ಅವರು ಕೊಟ್ಟಿದ್ದ ದಿನವೇ ನಾನು ರಾಜೀನಾಮೆ ಕೊಡ್ತೀನಿ. ಅವರು ಪಾಪ ಇನ್ನೂ ಅವ್ರಿಗೆ ಯಾಕೋ ಜನ ಆಶೀರ್ವಾದ ಮಾಡಿದ್ದನ್ನ ಒಪ್ಕೊಳ್ಳೋಕ್ಕೆ ತಯಾರಿಲ್ಲ ಅನ್ನಿಸ್ತಾ ಇದೆ. ಅವರು ಪಾಪ ಅವ್ರ ತಲೆಯಲ್ಲಿ ನಾನು ಸೋಲಿಸ್ತೆ ಅಂತ ಬಂದ್ಬಿಟ್ಟಿದೆಯೋ ಗೊತ್ತಿಲ್ಲ ಅಣ್ಣವ್ರಿಗೆ. ನಾನಲ್ಲ ಸೋಲಿಸಿದ್ದು, ನೆಲಮಂಗಲ ವಿಧಾನಸಭಾ ಕ್ಷೇತ್ರದ ಮಹಾಜನತೆ ನಿಮ್ಮನ್ನು ಚುನಾವಣೆಯಲ್ಲಿ ಸೋಲಿಸಿ ನನಗೆ ಒಂದು ಜಯವನ್ನು ಕೊಟ್ಟು ಅವರ ಕೆಲಸವನ್ನು ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದು ಅಂತಕ್ಕಂಥದ್ದನ್ನು ಅವರ ಗಮನಕ್ಕೆ ತರ್ತಾ ಈ ಥರದ್ದು ಯಾವುದಾದ್ರು ಒಂದೇ ಒಂದು ಆದೇಶ ನೆಲಮಂಗಲ ವಿಧಾನಸಭಾ ಕ್ಷೇತ್ರದ ಜನತೆಗೆ ಶಾಶ್ವತವಾಗಿ ಪರಿಹಾರ ಕಂಡುಕೊಳ್ತಕ್ಕಂಥ ಕೆಲಸಕ್ಕೆ ನಾನು ಅನುದಾನ ತಂದಿದ್ದೀನಿ ಅಂತ ಈ ಥರದ್ದೊಂದು ಪತ್ರಿಕಾಗೋಷ್ಠಿ ಕರೆದು ಅವರು ಒಂದೇ ಒಂದು ಆದೇಶನ ಬಿಡುಗಡೆ ಮಾಡಿದ್ರೆ ನಾನು ರಾಜೀನಾಮೆ ಕೊಡಲಿಕ್ಕೆ ತಯಾರಿದ್ದೇನೆ. ಇದು ಒಂದು ತಗೊಳ್ಳಿ, ನೀವು ಮಾಧ್ಯಮದ ಸ್ನೇಹಿತರು ಅವ್ರಿಗೆ ಕಳಿಸ್ಕೊಟ್ಬಿಡಿ. ಇದನ್ನು ಓದಿದ್ದು ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂತ ಅಂದರೆ, ನಾನು ಯಾವುದು ಚೀಟಿಯನ್ನು ಬರ್ಕೊಂಬಂದಿಲ್ಲ. ನನ್ನ ತಲೆಯಲ್ಲಿ ನಾನೇನು ಮಾಡಿದ್ದೀನಿ ನನ್ನ ತಲೆಯಲ್ಲೇ ಇದೆ. ನನ್ನ ತಲೆಯಲ್ಲಿರ್ತಕ್ಕಂಥದ್ದನ್ನು ನಿಮ್ಮ ಮುಂದೆ ಪ್ರಸ್ತಾಪ ಪಡ್ತೀನಿ, ಮಂಡಿಸ್ತೀನಿ. ಸನ್ಮಾನ್ಯ ಮಾಜಿ ಶಾಸಕರು ಈ ಕ್ಷೇತ್ರವನ್ನು 2 ಬಾರಿ ಪ್ರತಿನಿಧಿ ಮಾಡಿದಂಥವರು, ವಯಸ್ಸಲ್ಲಿ ನನಗೆ 2 ಪಟ್ಟು ದೊಡ್ಡವರು. ಮಾನ್ಯ ಶ್ರೀನಿವಾಸ ಮೂರ್ತಿ ಅಣ್ಣವರು, ನಿಮ್ಮದ ಹಲವಾರು ಮಾಧ್ಯಮದ ಸ್ನೇಹಿತರು ನಿಮ್ಮನ್ನು ಸಹ ಪತ್ರಿಕಾಗೋಷ್ಠಿಗೆ ಕರೆದು ಕಾಂಗ್ರೆಸ್ ಸರ್ಕಾರ ನೆಲಮಂಗಲ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಒಂದೇ ಒಂದು ರೂಪಾಯಿಯನ್ನು ಬಿಡುಗಡೆ ಮಾಡಿಲ್ಲ ಅಂತ ಆರೋಪ ಮಾಡಿದ್ರು. ಸತ್ಯನಾ? ಹೇಳಬೇಕು ಮಾಧ್ಯಮದ ಸ್ನೇಹಿತರು. ಮಾತಾಡಿ, ಯಾರು ಇರಲಿಲ್ವಾ? ನನ್ನ ಅವಧಿಯ ಕಾಮಗಾರಿಗಳನ್ನು ಮಾತ್ರ ಶಾಸಕರು ಪೂಜೆ ಮಾಡಿದ್ದಾರೆ. ಸಿದ್ದರಾಮಯ್ಯನವ್ರ ಸರ್ಕಾರ ಒಂದೇ ಒಂದು ರೂಪಾಯಿಯನ್ನು ಬಿಡುಗಡೆ ಮಾಡಿಲ್ಲ ಅಂತ ಭಾಳ ತಲೆಯನ್ನು ನಯವಾಗಿ ಅಳ್ಳಾಡಿಸಿ ಮಾತಾಡಿದ್ದಾರೆ. ಅದಕ್ಕೆ ನಾನು ದಾಖಲೆ ಕೊಡ್ತೀನಿ, ಯಾವ ದಿನಾಂಕ ಆದೇಶ ಆಯಿತು, ಯಾವ ದಿನಾಂಕ ಈ ಯೋಜನೆಗಳು ತಾಲೂಕಿಗೆ ಬಂದು ಅಂತ. ಅದು ಒಂದು. ಮಾನ್ಯ ವಿರೋಧ ಪಕ್ಷದ ಮತ್ತೊಂದು ಪಕ್ಷವಾದಂಥ BJP ಪಕ್ಷದ ಸ್ನೇಹಿತರು ಸಹ ನನ್ನ ಕಚೇರಿಗೆ ಬಂದು ನಿಮ್ಮ ಅವಧಿಯಲ್ಲಿ ಏನೇನಾಗಿದೆ ಅದನ್ನು ಸ್ವಲ್ಪ ತಿಳಿಸಬೇಕು ಅಂತ ಹೇಳಿದ್ರು. ಅವರಿಗೆ ಗೌರವಪೂರ್ವಕವಾಗಿ ನಾನು ಪತ್ರಿಕಾ ಮಾಧ್ಯಮದ ಪತ್ರಿಕಾಗೋಷ್ಠಿ ಮುಖೇನ ನಾನು ಮಾಹಿತಿಯನ್ನು ನೀಡ್ತೀನಿ ಅಂತ ಹೇಳಿದ್ದೆ. ಅವ್ರಿಗೂ ಸಹ ತಮ್ಮ ಮುಖಾಂತರ ಇಲ್ಲಿ ಈಗ ನಮ್ಮ ಅವಧಿಯಲ್ಲಿ ಆಗಿರ್ತಕ್ಕಂಥ ಯೋಜನೆಗಳನ್ನು ಮಂಜೂರಾತಿಯನ್ನು ಮಾಧ್ಯಮದ ಸ್ನೇಹಿತರ ಮುಖಾಂತರ ಸನ್ಮಾನ್ಯ ಶ್ರೀನಿವಾಸ ಮೂರ್ತಿ ಅಣ್ಣವರಿಗೆ ತಿಳಿಸ್ತಕ್ಕಂಥ ಕೆಲಸವನ್ನು ನಾನು ಮಾಡ್ತೇನೆ. ಈ ಕ್ಷೇತ್ರದ ಜನತೆಯ ಮಹಾಜನತೆಯ ಆಶೀರ್ವಾದದಿಂದ ಶಾಸಕನಾಗಿ ಆಯ್ಕೆಯಾದ ಮೇಲೆ ನಾನು ಈ ತಾಲೂಕಿನ ಸ್ಥಿತಿಗತಿಗಳನ್ನು, ತಾಲೂಕಿನ ಜನತೆಯ ಬದುಕನ್ನು ಮತ್ತು ತಾಲೂಕಿನ ಪ್ರತಿಯೊಂದು ಗ್ರಾಮಗಳ ಪರಿಸ್ಥಿತಿಯನ್ನು ಕಣ್ಣಾರೆ ನಾನು ಗಮನಿಸಬೇಕು